ನಮಸ್ಕಾರ ಆತ್ಮೀಯ ರೈತ ಬಾಂಧವರೇ. ನಾವು ತಮ್ಮ ಹೆಸರು ಸರ್? ಸಣ್ಣ ಹಾಲೇಶಪ್ಪ ಅನ್ನೋರು ಹೊಲ್ದಕ್ಕೆ ಬಂದೀವಿ. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ ಸರ್. ನಿಮ್ಮದು ಹೆಸರು? ನಮ್ಮ ಹೆಸರು ಸಣ್ಣ ಹಾಲೇಶಪ್ಪ. ಯಾವ ತಾಲೂಕು? ಚನ್ನಗಿರಿ ತಾಲೂಕು. ಚನ್ನಗಿರಿ. ಯಾವ ಊರು? ದೊಡ್ಡಘಟ್ಟ. ಯಜಮಾನ್ರೆ, ನಿಮ್ಮ ಈ ತೋಟ ಈಗ ಸಣ್ಣ ಅಡಿಕೆ ಗಿಡ ಎಷ್ಟು ತಿಂಗಳು ಅಡಿಕೆ ಗಿಡ ರೀ ಇದು? ಇದು 9-10 ತಿಂಗಳು. 9ರಿಂದ 10 ತಿಂಗಳು ಅಡಿಕೆ ಗಿಡ. 9ರಿಂದ 10 ತಿಂಗಳು. 9ರಿಂದ 10 ತಿಂಗಳು ಹಿಂದ್ಗಡೆ ಈಗ ಇಷ್ಟು ಚೆನ್ನಾಗಿ ಬುಡವೆಲ್ಲ ಬಂದಿದಾವಲ್ಲ, ಮೊದಲಿಗೆ ಹೆಂಗಿತ್ರಿ ಇದು ತೋಟ? ಮುಂಚೆ ಹಳದಿ ಕಲರು, ಬಡ್ಡೆ ಎಲ್ಲ ವೀಕ್ ಇದ್ದು, ಎಲ್ಲ ಒಂಥರ ಒಣಗಿ ಇದ್ದಂಗಾಗಿದ್ದು. ಈಗ ಈ ತರ ಆಗಿದಾವೆ, ಚೆನ್ನಾಗಿದ್ದಾವೆ. ಚೆನ್ನಾಗ್ಯಾವು. ನಿಮಗೆಲ್ಲ ತೃಪ್ತಿ ಐತಿ? ತೃಪ್ತಿ ಐತಿ. ಏನೇನು ಪ್ರಾಡಕ್ಟ್ ಬಳಸಿದ್ರಿ? ಏನಿಲ್ಲ ಸರ್, ನಿಮ್ಮ ಕಂಪ್ನಿಯಿಂದ ಔಷಧಿ ಕೊಟ್ಟಿದ್ರಿ, ಅದು ಕಿಟ್ಟು. ಯಾವುದು? ಸಕ್ಸಸ್ ಕಿಟ್ಟು. ಓಕೆ. ಅದನ್ನ ನೀವು ಸ್ಪೇರ್ ಹೇಳಿದ್ದು, ಅದನ್ನ ಸ್ಪೇರ್ ಮಾಡಿದ್ವಿ ಅಷ್ಟೇ. ಅದು ನಿಮ್ಗೆಲ್ಲ ಬುಡ ಗಿಡ ಎಲ್ಲ ನೋಡಿದ್ರೆ ಏನ್ ಅನಿಸ್ತೈತಿ? ದಪ್ಪ ಇದಾವೆ. ಬುಡ ಗಿಡ ಎಲ್ಲ ಬಹಳ ದಪ್ಪನ ಚೆನ್ನಾಗಿ ಬಂದಿದಾವೆ. ದಪ್ಪ ಇದೆ. ಬುಡ ಎಲ್ಲ ಬಹಳ ಚೆನ್ನಾಗಿ ದಪ್ಪನ ಬಂದವ. ಗರಿಗಿರಿ ಎಲ್ಲ ಚೆನ್ನಾಗಿ ಬಂದವ. ಚೆನ್ನಾಗದಾವ. ಸೊ ಈ ಗಿಡ ತೋಟ ಎಲ್ಲ ಚೆನ್ನಾಗಿ ಅನಿಸ್ತಾ ಐತೆ. ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ರೈತರಿಗೆ ಇದನ್ನ ಹಾಕ್ರಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಸಕ್ಸಸ್ ಕಿಟ್ ಹಾಕ್ರಿ ಅಂತ. ಓಕೆ. ನಮಸ್ಕಾರ ರೈತ ಬಾಂಧವರೇ. ನಿಮ್ಮ ಹೆಸರನ್ನ? ಸಣ್ಣ ಹಾಲೇಶಪ್ಪರ ಹೊಲದಾಗ ಬಂದಿದ್ವಿ. ಈಗ ಒಂದು 6 ತಿಂಗಳ ಹಿಂದೆ ಈ ತೋಟ ನೋಡೋದ್ರಿಂದ ಹೆಂಗಿತ್ತು ಅಂತಂದ್ರೆ ನನಗೆ ಒಂಥರ ಬೇಜಾರು ಅನಿಸಿತ್ತು. ಅಷ್ಟು ವೀಕ್ ಆಗಿತ್ತು ತೋಟ. ಅಷ್ಟು ನಮಗೆ ಒಂಥರ ಇದೇನಪ್ಪ ತೋಟ, ಇದು ಹೆಂಗಪ್ಪ ಡೆವಲಪ್ಮೆಂಟ್ ಮಾಡೋದು ಅಂತ ನಮ್ಮ ಭಾವನೆಗೆ ಬಂದಿತ್ತು. ಅದೇ ಪ್ರಕಾರ ಇವರು ಕೂಡ ಸಣ್ಣ ಹಾಲೇಶಪ್ಪರು ನಮಗೆ ಸ್ಪಂದಿಸಿ ನಾವು ಹೇಳಿದ ಪ್ರಕಾರ ಮೊದಲನೇದಾಗಿ ನಾವು ಒಂದು ಸ್ಪ್ರೇ ಕೊಟ್ವಿ. ಏನೇನು ಸ್ಪ್ರೇ ಅಂತಂದರೆ ಒಂದು ಪಾಸ್ಮೆಟ್ಟು, ಒಂದು M45, ಅದ್ರ ಜೊತೆಗೆ ನಮ್ದು ಎವರ್ಗ್ರೀನ್ CF ಮತ್ತು ಮೈಕ್ರಾಕ್ಸ್, ಇವು 4 ಸ್ಪ್ರೇ ಕೊಟ್ವಿ. ಸ್ಪ್ರೇ ಆದ ನಂತರ ಇವರಿಗೆ ಸಕ್ಸಸ್ ಕಿಟ್ಟನ್ನು ಡ್ರಂಚಿಂಗ್ ಮಾಡೋಕ್ಕೆ ಹೇಳಿದ್ವಿ. ಸಕ್ಸಸ್ ಕಿಟ್ಟು ಮತ್ತು ಬೋಡೋಗಾರ್ಡ್ ಇವೆರಡನ್ನು ಡ್ರಂಚ್ ಮಾಡೋಕ್ಕೆ ಹೇಳಿದ್ವಿ. ಇವೆರಡು ಡ್ರಂಚ್ ಮಾಡಿದ ಮೇಲೆ ಈಗ 6 ತಿಂಗಳ ಹಿಂದೆ ಮಾಡಿದ್ರು. ಈಗ ತೋಟನ ನನಗೇ ನಂಬೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಭಾಳ ಚೆನ್ನಾಗಿ ಬಂದೈತಿ. ನೀವು ಕೂಡ ಎಲ್ಲ ರೈತರ ಬಾಂಧವರು ಇದನ್ನು ಬಳಸಿ, ನೀವು ಒಂದ್ಸಲ ಒಳ್ಳೇದಾಗಲಿ ಅಂತೇಳಿ ನಾವು ನಮಸ್ಕಾರ ಮಾಡ್ತೀವಿ. ಎಲ್ಲ ಗಿಡಕ್ಕೂ ಏನಾರ ಆಯ್ತಾ ಸರ್?